ಬಳ್ಳಾರಿ ಗುಡ್ಡದ ಮೇಲೆ ಕುತ್ಕೊಂಡು ಬಳ್ಳಾರಿ ಇಡೀ ಮ್ಯಾಪ್ನೇ ನೋಡ್ದಂಗೆ ಆತೈತೆ. ಮೇಲಿನ ಕೋಟೆ ಎಂಟ್ರೆನ್ಸ್ ಕಮಾನು ವಾಟ್ ಎವರ್ ಏನಾದ್ರೂ ಕರ್ಕೊಂಬೋದು. ನಾವು ಬಾಗ್ಲಂತೀವಿ. ಈ ತರ ಕೋಟೆ ಕಟ್ಸ್ಕೊಂಡು ಅವಾಗ ಟಿಪ್ಪು ಸುಲ್ತಾನ್ ಅವರು ಏನಾನ್ ಮಾಡ್ತಿರ್ತಾರೆ ಇಲ್ಲಿ. ಏನೋ ಒಟ್ನಾಗ ಅವಾಗ ಅವ್ರ ಮನೆ ಇದ್ದಂಗ ಕೋಟೆ ಇದ್ದಂಗ ಏನೋ ಮಾಡ್ಕೊಂಡಿರ್ತಾರ. ಎದ್ಕಂಗ್ ಮಾಡ್ತಿಲ್ಲ ಓವರ್ ಆಕ್ಟಿಂಗ್? ಬೈ ಬರ್ತ್ ಅನ್ಬೇಕು, ಬೈ ಬಾರ್ನ್ ಅಲ್ಲ. ಓವರ್ ಆಕ್ಟಿಂಗ್ ಮಾಡೋರ್ ಬೇಕು ನಿಮಗೆ. ಓವರ್ ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿರ್ತತೆ ಅಂತಂದ್ರೆ ಓವರ್ ಆಕ್ಟಿಂಗೇ ಮಾಡೋಣ. ನಮ್ DJ ಕಡೆಯಿಂದ 5,000 ರೂಪಾಯಿ ಇದೇನು ಅಂತ ಕಮೆಂಟ್ ಹಾಕ್ಬೇಕು, ಇಲ್ಲಿ ಏನ್ ಬರ್ದಾರಂತ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದೇ ಮಾಸ್ಟರ್ ಪೀಸ್. ಇವತ್ತು ನಾನು ಬಳ್ಳಾರಿ ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಒಬ್ನೇ ಹೋಗ್ತಿಲ್ಲ, DJ ಜೊತೆ ಹೋಗ್ತಿದ್ದೀನಿ. ಸೊ ಆಬ್ವಿಯಸ್ಲಿ ಫನ್ ಇದ್ದೇ ಇರುತ್ತೆ. ನೋಡಿ ಏನೇನ್ ಫನ್ ಮಾಡ್ತೀವಿ, ಏನೇನ್ ಚೇಷ್ಟೆ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಮೊಬ್ಬ ನನ್ ಮಗಿದ್ದಂಗೆ ಇದೆ. ನಾನು ಕೂಡ ಮೊಬ್ಬದಿನಿ ಅಣ್ಣ. ಹಾಯ್ ಅಣ್ಣ. ಎಷ್ಟು ಮೊಬ್ಬದಿರ ಅಣ್ಣ ಎಲ್ಲರಲ್ಲ ಬೆಳಿಗ್ಗೆ. ನೋಡ್ರಿ ಇದು ಹಿಂಗೈತೆ ಬಳ್ಳಾರಿ ಗುಡ್ಡ. ಎಷ್ಟು ಫ್ಯಾಟ್ ಐತೆ ನೋಡು. ನಿನಗಿಲ್ಲ ನೋಡ್ರಿ ಹೆಂಗೈತೆ ಎಂಟ್ರೆನ್ಸ್ ಅಲ್ಲ ಇದು. ಏನಂತಾರೆ ಇದನ್ನ? ಸ್ಟಾರ್ಟಿಂಗ್ ಅಂತಾರ. ಎಂಟ್ರೆನ್ಸ್ ಅಲ್ಲ ಅಂತ ಸ್ಟಾರ್ಟಿಂಗ್ ಅಂತ. ಹಿಂದೆ ಫುಲ್ ಬಳ್ಳಾರಿನೇ ನಿಂದನಂಗ್ ಐತಲ್ಲಿ. ಬಳ್ಳಾರಿನ ನೋಡ್ಬೇಕು ಕಂಪ್ಲೀಟ್ ಅಂತಂದ್ರೆ ಬಳ್ಳಾರಿ ಗುಡ್ಡಕ್ಕೆ ಬಂದು ನೋಡ್ಬೇಕು. ಇದು ಮೋಸ್ಟ್ಲಿ ವಾಚ್ ಟವರ್, ಬಳ್ಳಾರಿ ರಾಯಲ್ ಸರ್ಕಲ್ ಇರೋ ವಾಚ್ ಟವರ್ ಅನ್ಸುತ್ತೆ. ಇನ್ನ ಇಷ್ಟು ಮೇಲೆ ಇರ್ಬೇಕು. ಇನ್ನು ನೋಡಕ್ ಸ್ವಲ್ಪ ಕಾಣಿಸ್ತೈತೆ, ಬಟ್ ಏರಿದ್ರೆ ಮಕ್ಕಳ ಇರ್ತೈತೆ. ಏನಂತಿ? ಆದ್ರೆ ನಮ್ಮಂಗ ಸ್ವಲ್ಪ ಹೊಟ್ಟೆ ದಪ್ಪ ಇರೋರಿಗೆ ಕಷ್ಟ. ಮೆಟ್ಲುಗಳು ನೋಡ್ರಿ ಈಸಿಯಾಗಿ ಇರ್ಬೋದು. ಹಂಗಿದ ಯಾರು ಮಾಡ್ಯಾರೇನ ಇದನ್ನ? ಸಾಕಾಗೋಯ್ತಲೇ. ಸೆಕೆಂಡ್ ಫ್ಲೋರ್ ಲೇ ಅಪ್ಪ, ಲೆಕ್ಕಕ್ಕ ಸೆಕೆಂಡ್ ಫ್ಲೋರ್ ಏರಿದ್ದೀವಿ. ಫುಲ್ ಸುಸ್ತಾಗುತ್ತೆ. ನಮ್ಮನ್ ಫುಲ್ ಜೋಶಾಗಿದ್ರೆ ಇಡೀ ಕಾಲೇಜ್ಗೆ ಗೊತ್ತಿತ್ತು ನಮ್ಮನ್ ಹೆಂಗ ಜೋಶು, ಎಂತ ಜೋಶ್ ಪರ್ಸನ್ ಅಂತ. ದಿನ ಗುಡ್ಡ ಏರಿ ಇಳಿದ್ಬಿಟ್ರೆ ಸಣ್ಣ ಬಿಡ್ತು, ತೆಳ್ಳಗಾಗ್ಬಿಡ್ತಿಲ್ಲ. 1-2 ತಿಂಗಳ ತೆಳ್ಳಗಾಗ್ಬಿಡ್ತಿ. ಅಬ್ಬಾ ಕೈ ನೋವು ಬಂತಿಲ್ಲ. ಅಬ್ಬಾ ಬಿಡು ಸಾಕ. ಕಪ್ಗಲ್ ರೋಡ್ ಸಂಗನಕಲ್ ಅದೇ ಅಲ್ಲಿ ಐತಲ್ಲ ಕಾಲೇಜ್, ಸತ್ಯಂ ಕಾಲೇಜ್ ಇರ್ಬೇಕಲ್ಲ ಪಕ್ಕದಾಗ. ಗೊತ್ತಿಲ್ಲ. ನೋಡು ಬಳ್ಳಾರಿ ಗುಡ್ಡದ ಮೇಲೆ ಕುತ್ಕೊಂಡು ಬಳ್ಳಾರಿ ಇಡೀ ಮ್ಯಾಪ್ನೇ ನೋಡ್ದಂಗೆ ಆತೈತೆ. ಅಲ್ಲಿ ಕೋರ್ಟ್ ಕಾಣಿಸ್ತೈತೆ, ಅಲ್ಲಿ ಸಂಗನಕಲ್ ಗುಡ್ಡ ಕಾಣಿಸ್ತೈತೆ, ಅಲ್ಲಿ ರಾಯಲ್ ಸರ್ಕಲ್ ಕ್ಲಾಕ್ ಟವರ್ ಕಾಣಿಸ್ತೈತೆ. ಅದು ರೈಲ್ವೆ ಸ್ಟೇಷನ್ ಅಲ್ಲ? ರೈಲ್ವೆ ಸ್ಟೇಷನ್. ನಾನು 10ನೇ ಕ್ಲಾಸ್ ಇದ್ದಾಗ ಅನ್ಸುತ್ತೆ ಬಂದಿದ್ದಿಲ್ಲಿಗೆ. 10ನೇ ಕ್ಲಾಸ್ ಇದ್ದಾಗ ಬಂದು ಫೋಟೋ ತಕ್ಕೊಂಡಿದ್ದೆ ಇದಾವ. ಅವಾಗ ನಾನು ಕೂಡ ತೆಳ್ಳಗಿದ್ದೆ, ಅಡ್ಡಿ. ಇವಾಗ ತೆಳ್ಳಗೆ ಇದ್ದೀನಿ ನಾನು ಸ್ವಲ್ಪ. ಏನಂದ್ರೆ ಸ್ವಲ್ಪ ಹೊಟ್ಟೆ ಬಂದತ್ತಷ್ಟೇ, ಬಿಟ್ರೆ ತೆಳ್ಳಗೆ ಇದ್ದೀನಿ ನಾನು. ಅಲ್ಲೇ ಕೋತಿ ಕುಂತತ್ ಒಳ್ಳೆ. ಇಲ್ಲಿ ಕುಂತಾವ ಕಾಣಿಸ್ತಾವ ಕೋತಿಗಳು. ಕೋತಿಗಳನ್ನ ನೋಡ್ತಿರುವಂತ ಕೋತಿಗಳು. ನಾವು ಕೂಡ ಕೋತಿಗಳಿಂದನೇ ಬಂದ್ವಿ. ಈ ಏನಂತಾರೆ ಸ್ಪಾಟ್ ಸಖತ್ತಾಗಿ ಕಾಣಿಸ್ತತ್ಲೆ. ಅಲ್ಲಿಂದ ಹಿಂಗೆ ನಡ್ಕೊಂತ ಹೇಳ್ತೀನಿ.
ಇಲ್ಲ ಮಸ್ತ್ ಕಾಣಿಸ್ತೈತ್ ಬಾ, ನಿಜ ಮಸ್ತ್ ಬರ್ತೈತೆ. ಒಂದು ಫೋಟೋ ತೆಗಿತೀನಿ ಇರು, ಹಂಗೆ ಇರು. ಬಳ್ಳಾರಿ ಗುಡ್ಡ ಇದೇನಂತಾರಲ್ಲ, ಬಳ್ಳಾರಿ ಕೋಟೆ, ಮೇಲಿನ ಕೋಟೆ ಎಂಟ್ರೆನ್ಸ್, ಕಮಾನು, ವಾಟ್ ಎವರ್ ಏನಾದರೂ ಕರ್ಕೊಬೋದು. ನಾವು ಬಾಗ್ಲಂತೀವಿ. ಅಬ್ಬಾ, ದಿಸ್ ಈಸ್ ಗುಡ್ಡದ ಮೇಲಿರೋ ಕಲ್ಲುಗಳು, ಇದು ಕಮಾನು, ಅದು ದೊಡ್ಡ ದೊಡ್ಡ ಕಲ್ಲುಗಳು ನಮ್ಮ ಗುಡ್ಡದ ಮೇಲೆ. ಇದೇಲೆ ಗುಡ್ಡ ಇಷ್ಟೇ, ಬಳ್ಳಾರಿ ಗುಡ್ಡ ಇರೋದು ಏನು ದೊಡ್ಡದಿಲ್ಲ. ಬಳ್ಳಾರಿ ಆಗಿನ ಕೋಟೆ ಕಟ್ಸ್ಕೊಂಡಿದ್ರ ಮೇಲೆ ಯಾರಲ್ಲೇ ಟಿಪ್ಪು ಸುಲ್ತಾನ ಕಟ್ಸಿತ್ತು. ಟಿಪ್ಪು ಸುಲ್ತಾನ ಕಟ್ಸಿತ್ತು ಗೊತ್ತಿಲ್ಲ. ಕಣ್ಣಿಗೊಂದು ಈ ಕಣ್ಣಿಗೊಂದು ಸ್ವರ್ಗಾನ ತಂದು ಕೊಡಲೇನು ಎಂದು ಏನಾಗಲಿ ಕನಸಂದಾತೀನಿ ನಿನ ಈ ಕಣ್ಣಲ್ಲಿ ಇದೆ ಕೊನೆಯ ಹನಿ, ಎದೆಯ ಗೂಡಿನಲ್ಲಿ ಪುಟ್ಟ ಗುಬ್ಬಿಯಂತಿನಿ. ಆ ಗಾಳಿ ಅನ್ನೋದು ನಾವು ಮಾತಾಡೋದು ಏನು ಕುತ್ಕೊಳ್ಳೋದಲ್ಲ, ಎಷ್ಟು ಪವರ್ಫುಲ್ ಆಯ್ತು ಗಾಳಿ. ಬರ್ರಿ, ಸೈನ್ಸ್ ಕ್ಲಾಸ್ ಕೇಳಿಲ್ಲ ಅಂದ್ರೆ ಇಂಥವು ಕೇಳ್ಬೇಕಾದ. ನಮ್ಮ ವಿಡಿಯೋ ನೋಡ್ತಿರೋದು ನೀವು ಟೈಮ್ ಪಾಸ್ ಮಾಡಕ, ಇಂಥ ಸೈನ್ಸ್ ಎಜುಕೇಶನ್ ಎಲ್ಲ ತಿಳ್ಕೊಳ್ಳೋಕ್ಕೆ ಒಳ್ಳೆ ಸೈನ್ಸ್ ಟೀಚರ್ ಇರ್ತಾರೆ. ಪ್ರದೀಪ್ ಈಶ್ವರ್ ಅಂತ ಸೈನ್ಸ್ ಟೀಚರ್ಗಳು ಇರ್ತಾರೆ, ಅವ್ರ ಹತ್ರ ಪಾಠ ಕೇಳಿ. ನೋಡ್ರಿ, ಕೋಟೆ ತೋರ್ಸದ್ಮೇಲೆ ಅದೇ ಕೆಲವರು ಆರ್ಕಿಟೆಕ್ಚರ್ಸ್ ಅಂತ ಇರ್ತಾರೆ, ಅವ್ರಿಗೆ ಯಾರು ಪೇ ಮಾಡಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಅವರು ಆರ್ಟ್ನ ತೋರಿಸ್ಕೊಂಡು ಹೋಗ್ತಾರೆ. ಅಂಥವರಲ್ಲಿ ಇವರು ಇದೆಲ್ಲ ಹಿಂಗೆ ಆರ್ಟ್ ತೋರಿಸಿರ್ತಾರೆ. ಆರ್ಟ್ ಇದೆಲ್ಲ ಅವರ ಕಲೆ. ಈ ಕಲೆ ಫ್ರೀ ಆಫ್ ಕಾಸ್ಟಾಗಿ ಅವರು ಪ್ರದರ್ಶನ ಮಾಡ್ತಿರ್ತಾರೆ. ಈ ಥರ ಯಾವುದಾದ್ರೂ ಏನಂತಾರೆ ಇದನ್ನ, ಹಿಸ್ಟಾರಿಕಲ್ ಪ್ಲೇಸ್, ಈ ಥರ ಯಾವುದಾದ್ರೂ ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದಾಗ ಅವ್ರದ್ದಾದಂಥ ಒಂದು ಕಲೆನ ಪ್ರದರ್ಶನ ಮಾಡ್ತಾರೆ. ಈ ಥರ ಗೋಡೆಗಳ ಮೇಲೆ ಸ್ಟಾಂಪ್ ಹೊಡೆದೋತಾರೆ ನೋಡ್ರಿ. ಇಲ್ಲೆಲ್ಲ ಬರ್ದಿರ್ತಾರೆ ನೋಡ್ರಿ, ಇದೆ ಅವ್ರ ಆರ್ಟ್. ಆ ಮುಂದಿನ ಪೀಳಿಗೆಯವರು ಇಲ್ಲೇನೋ ಬರ್ದವ್ರೆ, ಇಲ್ಲಿ ಮೋಸ್ಟ್ಲಿ ಏನೋ ಅವಾಗ ಮುಂಚೆ ಕಾಲದಲ್ಲಿ ಏನೋ ಕಮ್ಯುನಿಕೇಟ್ ಮಾಡಕ್ ಏನೋ ಬರ್ದವ್ರೆ ಅಂತ. ಏನಿರ್ಬೋದು ಇದು? ಗಂಗಾ ಮಂಜು ಅಂತ. ಏನಿದು ಗಂಗಾ ಮಂಜು? ಅವಾಗೆಲ್ಲ ಹೆಸರುಗಳು ಇರಲ್ಲೇನೋ, ಗಂಗಾ ಮಂಜು ಅಂತ. ಅವಾಗೆಲ್ಲ ನಂಬರ್ಗಳು ಇರ್ತಾವ ಮೋಸ್ಟ್ಲಿ. ಇದೇನಿದು ಹಿಂಗ್ ಬರ್ದಾರ ಹೆಸರು, ಗಂಗಾ ಅಂದ್ರೆ ಏನು ಅಂತ ಫೀಲ್ ಆಗ್ಬೋದೇ ಇನ್ನೊಂದು 300-400 ವರ್ಷ ಆದ್ಮೇಲೆ. ನಾವೀಗ ಬಳ್ಳಾರಿ ಗುಡ್ಡದ ಟಾಪ್ ಮೋಸ್ಟ್ ಜಾಗದಾಗ ಇದೀವಿ. ಈ ಟಾಪ್ ಮೋಸ್ಟ್ ಪೀಕ್ ಜಾಗದಾಗ ಇದೀವಿ. ಈ ಪೀಕ್ ಜಾಗದಾಗ ನಿಂತ್ಕೊಂಡು ನೋಡಿದ್ರೆ ಬಳ್ಳಾರಿಯ ಎಲ್ಲಾ ಜಾಗ ಕಾಣಿಸುತ್ತೆ. ಸುತ್ತಮುತ್ತ ಇರುವಂತ ಹಳ್ಳಿಗಳ ಗುಡ್ಡಗಳು ಸಹ ಕಾಣಿಸುತ್ತೆ. ಇದನ್ನ ನೋಡ್ಬೇಕು, ಕಣ್ ತುಂಬ್ಕೋಬೇಕು ಅಂತಂದ್ರೆ ಬಳ್ಳಾರಿ ಗುಡ್ಡಕ್ಕೆ ಬರ್ರಿ. ನನ್ನ ಕನ್ಸ ಬರೀ ರುಕ್ಮಿಣಿ ವಸಂತ ಬರ್ತಾಳ. ಏನಂದಲ್ಲ? ನನ್ನ ಕನ್ಸ ಬರೀ ರುಕ್ಮಿಣಿ ವಸಂತ ಬರ್ತಾಳ. ಇಂಥವಕ್ಕೆ ಏನ್ ಹೇಳಕ್ ಆಗಿಲ್ಲಪ್ಪ ನಾವು. ಮೇಲೆಗಡೆ ಕೋಟೆ ಈ ತರ ಇರ್ತದೆ. ಈ ತರ ಕೋಟೆ ಕಟ್ಸ್ಕೊಂಡು ಅವಾಗ ಟಿಪ್ಪು ಸುಲ್ತಾನ್ ಅವರು ಏನನ್ ಮಾಡ್ತಿರ್ತಾರೆ ಇಲ್ಲಿ. ಏನ್ ಮಾಡ್ತಿರ್ತಾರ? ಏನೋ ಒಟ್ನಾಗ ಅವಾಗ ಅವ್ರ ಮನೆ ಇದ್ದಂಗ, ಕೋಟೆ ಇದ್ದಂಗ ಏನೋ ಮಾಡ್ಕೊಂಡಿರ್ತಾರ. ನಮ್ಗೆ ಏನ್ ಗೊತ್ತೈತೆ? ಏನೋ ನಾವು ಇದು ಮಾಡ್ಲಿ ರೀಲ್ಸ್ ಇಲ್ಲ, ಯಾವನ ಡ್ಯಾನ್ಸ್ ಯಾವ್ದಾನ ರೀಲ್ಸ್ ಇರ್ತಾವಲ್ಲ ಅವ್ನು ಮಾಡೋದು. ಅಲ್ಲೇ ಇರು, ಮತ್ತೆ ಇದನ್ನ ದಾಟ್ಕೊಂಡು ಇಲ್ಲೇ ಇರು. ಅಲ್ಲಿ ಕೂಡ ಅಲ್ಲ, ಇಲ್ಲೇ ಇರು. ಅಲ್ಲೇ ಇರು. ಇಂಥ ಮಾಯಾವಿ ಸಂತೋಷ ಇನ್ನೇನೆ ಮೈನಾ, ಓ ಮೈನಾ ಏನಿದು ಮಾಯೆ,
ಅದೇ ಮಾಡ ಹಂಗೆ ಮಾಡ. ರೀಲ್ಸ್ ಮಾಡಿ 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 ಸುಸ್ತಾಗಿರುವಂತ ನಮ್ಮ ಡಿಜೆ ಏನಾಗೈತಲೆ ಇನ್ಸ್ಟಾಗ್ರಾಮ್ ರೀಲ್ಸ್ ಹಾಕದೆ ಒಂದು ಜೀವನ ಆಗೈತೆ. ಮನ್ಯಾಗ ನಮ್ಮಮ್ಮ ಎಲ್ಲಿ ಗೊತ್ತಿಲ್ಲ ಅಂತಂದ್ರೆ ನಮ್ ತಂಗಿ ಎಲ್ಲಿ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಇನ್ನೆಲ್ಲಿ ಗೊತ್ತ ರೀಲ್ಸ್ ಮಾಡಕ್ ಹೋತಾನ. ನೋಡಿ 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 ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟೈತೆ. ಈ ಬ್ಲಾಗಾಗ ನಾನಿನ್ನ ಏನ್ ಚೇಂಜ್ ಮಾಡ್ಕೊಬೇಕು, ಏನ್ ಇಂಪ್ರೂವ್ ಮಾಡ್ಕೊಬೇಕು ಅಂತ ನೀವು ಕಮೆಂಟ್ ಹಾಕ್ಬೇಕು. ಹಾಕಿಲ್ಲ ಅಂದ್ರೆ ನಿಮಗೆ ಮುಂದಿನ ವರ್ಷ ಒಂದು ಕೆಟ್ಟದಾಗ್ತದೆ. ನಿನ್ನ ಕೊಂಡರ ಕಂದಪೋ ಏನ ಹಂಗ ನಾನ್ ಈ ಕಡೆಗೆ ಈ ಕಡೆ ದಾರ ಐತಲ್ಲ ಅಂತ ಹಂಗೋತಿದ್ದೀನಿ. ಜಾಗ ಗೊತ್ತಾಗಲ್ಲ, ಫಸ್ಟ್ ಟೈಮ್ ಬಂದಿರ್ತೀವಿ, ಫಸ್ಟ್ ಅಪರೂಪಕ್ಕೆ ಬಂದಿರ್ತೀವಿ, ಗೊತ್ತಾಗಲ್ಲಪ್ಪ. ಇಲ್ಲಿ ನಿಂತ ಫೋಟೋ ತೆಗಿತೀನಿ, ಮಸ್ತ್ ಕಾಣಿಸ್ತೈತೆ ನಿಜವಾಗ್ಲು. ವಿಡಿಯೋನ ಮಸ್ತ್ ಕಾಣಿಸ್ತೈತೆ. ಕಮೆಂಟ್ ಹಾಕ್ರಿ, ಬೇಸ್ ಕಾಣಿಸ್ತಾನೆ ಇಲ್ಲ. ವಾವ್ ಸಿನಿಮ್ಯಾಟಿಕ್ ಸಿನಿಮ್ಯಾಟಿಕ್ ಸಿನಿಮ್ಯಾಟಿಕ್. ವಾಹ್ ಕೋಟೆಯ ಮುಂಭಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅರ್ಧ ಬಳ್ಳಾರಿ ಕಾಣಿಸುತ್ತೆ. ಅರ್ಧ ಬಳ್ಳಾರಿ ಕಾಣಿಸುತ್ತೆ ಇಲ್ಲಿಂದ. ಇಲ್ಲಿ ಕ್ಯಾಕ್ಟಸ್ ಗಿಡಗಳು ಕಾಣಬಹುದು ನಾವು. ಬಳ್ಳಾರಿ ಸಾರಿ ಅಲ್ಲ, ಏನೋ ಬಾ ನಮಗೆ ಎದಕ್ಕ ಸೈಜ್ ಗೊತ್ತಿರ್ಕೊಳ್ಳವ ನಿನಗೆ. ಇಲ್ಲಿ ಯಾವ ಮುಳ್ಳಿನ ಗಿಡ ಇದಾವ, ಕ್ಯಾಕ್ಟಸ್ ತರ ಕಾಣಿಸ್ತೈತೆ. ಇದು ಮುಳ್ಳಿನ ಗಿಡ, ಕ್ಯಾಕ್ಟಸ್ ಅಲ್ಲ ಇದು. ಏನೋ ಬಾ ನನಗೆ ಗೊತ್ತಿಲ್ಲ. ಇಬ್ರು BSc MSc, ಅದು ಯಾವ ಪ್ಲಾಂಟ್ ಅನ್ನೋದು ಗೊತ್ತಿಲ್ಲ. ನೋಡಿ ಇದು ಯಾವ್ದೋ ಸಿಟ್ ಔಟ್ ತರ ಐತೆ ಎಂಟ್ರೆನ್ಸ್ ಹತ್ರ. ಆ ಎಂಟ್ರೆನ್ಸ್ ಸಿಟ್ ಔಟ್ಗೆ ಎಂಟ್ರಿ ಆಗಕ್ಕೆ ಇಲ್ಲಿ ಸ್ಟೆಪ್ಸ್ ಇದಾವ. ಒಳಗೆ ಹೋದ್ರೆ ಈ ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೆ ಇಲ್ಲಿ ಬರ್ತೀವಿ. ಇಲ್ಲಿ ಏನ್ ಮಾಡ್ತಾರ, ಏನಾದ್ರು ಇದ್ರೆ ಇವಾಗ ಮನ್ಯಾಗ ಸ್ವಲ್ಪ ಹಿರೀಕರು ಅವ್ರಿವ್ರು ಕುಂತಿರ್ತಾರಲ್ಲ, ಅವರು ಟೈಮ್ ಪಾಸ್ ಮಾಡಕ್ ಕಟ್ಟೆ ಮೇಲೆ ಕುಂತಿರ್ತಾರಲ್ಲ, ಹಂಗ ಅವಾಗ ಟಿಪ್ಪು ಸುಲ್ತಾನ್ ಅವಾಗಿನ ಕಾಲದಾಗ, ಅವಾಗ ಮೋಸ್ಟ್ಲಿ ಆಗಿನ ಕಾಲದಾಗ ನೋಡ್ರಿ ಹಿಂಗ್ ಒಳಗ ಹೋಗಿ ಹಂಗ ಮೆಟ್ಲು ಹತ್ಕೊಂಬಂದ್ರೆ ಮತ್ತೆ ಹುಳ ಪಳಿದ್ವಲ್ಲಿ. ಮತ್ತೆ ಅದಕ್ಕೆ ಭಯ ಆಗ್ತದೆ. ಹಿಂಗ ಮೆಟ್ಲು ಐತಿ ಇಲ್ಲಿ, ಈ ಮೆಟ್ಲು ಹತ್ಕೊಂಡು ಹೋದ್ರೆ ಇಲ್ಲಿ ಬರ್ತಾರ. ಅಲ್ಲಿ ಕುತ್ಕೊಂಡು ಏನಾದ್ರು ಟೈಮ್ ಪಾಸ್ ಅರಟೆ ಹೊಡಿತಿರ್ತಾರ ಅವಾಗಿನ ಕಾಲ. ಏನ್ ಬಳ್ಳಾರಿ ಗುಡ್ಡ ಚಿರತೆ ಬಂದಿತ್ತಂತ ಅವಾಗ ಹೋಯ್ತಾ? ಅಂದ್ರೆ ನಾನು ಅವಾಗ ಬರ್ತಿದ್ದೆಲೆ, ಅದನ್ನೇ ನೋಡಿ ಚಿರತೆ ಅಂತ ಅನ್ಕೊಂಡಾರ ಅಷ್ಟೇ. ನಾನು ಚಿರತೆ ಅಂತ ಅಲ್ಲ, ನನ್ನ ನೋಡಿ ಅವ್ರು ಚಿರತೆ ಅಂತ ಅನ್ಕೊಂಡಿರ್ತಾರ ಅಷ್ಟೇ. ನಿನ್ ಮಕ ನೋಡಿದ್ರ ನಿನ್ ಮಕ. ಇಲ್ಲಿ ಯಾರೋ ಇದಾರ ನೋಡಿ, ಇವರು ಆರ್ಟಿಸ್ಟ್ ರೇಣುಕಾ ಹರಿ. ಕೆಲವು ವ್ಲಾಗರ್ಗಳು ಇರ್ತಾರಪ್ಪ, ಇಂಥ ಲೊಕೇಶನ್ ಹಿಂಗೈತಂತ ಅನ್ಕ. ವಾವ್, ಈ ವ್ಲಾಗ್ ಸಕ್ಕದಾಗೈತೆ. ಏನಿದು ಏನಿದು? ಗಾಯ್ಸ್ ಇದೇನೋ ಫುಲ್ಲು ಕತ್ಲೈತೆ. ಎಲ್ಲಿಗೆ ಹೋಗ್ತೇವೆ ಇವತ್ತೋ ಗೊತ್ತಿಲ್ಲ. ಹಿಂಗ ಓವರ್ ಆಕ್ಟಿಂಗ್ ಮಾಡ್ತಿರ್ತಾರಪ್ಪ. ಹಂಗ ಓವರ್ ಆಕ್ಟಿಂಗ್ ಮಾಡ್ಬೇಕಾ ಮಾಡಬಾರ್ದ? ನಾನು ಹಂಗ ಮಾಡಿದ್ರೆ ನೋಡ್ತೀರಾ? ಅದು ಕೂಡ ಕಮೆಂಟ್ ಹಾಕ್ರಿ. ಹಂಗೆ ನಾನು ಓವರ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ಮಾಡ್ತೀನಿ ಅಲ್ಲಪ್ಪ. ಓವರ್ ಆಕ್ಟಿಂಗ್ ಮಾಡೋರು ಬೇಕು ನಿಮಗೆ, ಓವರ್ ಆಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿರ್ತತೆ ಅಂತಂದ್ರೆ ಓವರ್ ಆಕ್ಟಿಂಗೇ ಮಾಡೋಣ. ಧನುಷ್ ಯಾವ್ದೋ ಡೈಲಾಗ್ ಐತಲ್ಲ, ನಮ್ಮಳು ಕಾಪಾಡ್ತಕ್ಕ ಪೇರ್ ರೌಡಿಸಮ್ದಪ್ಪ ನಾವು. ಹಂಗ ನಮ್ಮ ತಮಿಳನ ನಮ್ಮನ್ನ ಹೀಯಾಳಿಸ್ತಾನ, ನಾವೇನೋ ಸ್ವಲ್ಪ ಮಾತಾಡ್ತೀವಿ. ಐ ಲವ್ ಯು ಸೋಡಿ. ಇಲ್ಲಿ ಏನ್ ಬರ್ತಾರಂತ ನೀವು ಕಮೆಂಟ್ ಹಾಕಿದ್ರೆ ಅವ್ರಿಗೆ 5,000 ರೂಪಾಯಿ. ಐ ಲವ್ ಯು ನಮ್ DJ ಕಡೆಯಿಂದ 5,000 ರೂಪಾಯಿ. ಇದೇನು ಅಂತ ಕಮೆಂಟ್ ಹಾಕ್ಬೇಕು, ಇಲ್ಲಿ ಏನ್ ಬರ್ತಾರಂತ. ನಿನಗೆ ನಾನು ಒಂದು ರೀಲ್ ಮಾಡು. ನಿನಗೆ ಏನ್ ಟ್ಯಾಲೆಂಟ್ ಐತಲ್ಲ ಅಂತ ಕೇಳ್ಬೇಕು. ನಿನ್ಗೇನ್ ಟ್ಯಾಲೆಂಟ್ ಐತಲ್ಲಿ? ನನ್ ಮತ್ತೆ ನಾನ್ ಬಿಟ್ಕೊಂತೀನಿ. ನೀನೇ ಬಿಟ್ಕ. ನಿನ್ ಮಕ ತೋರ್ಸ್ಕೊಂಡು ಫಸ್ಟ್. ನಿನ್ ಮಕ ಡಿಜೆ ನಿನಗೆ ಏನ್ ಟ್ಯಾಲೆಂಟ್ ಐತಲ್ಲ ಅಂತ. ಲೇ DJ ನಿನಗೆ ಏನ್ ಟ್ಯಾಲೆಂಟ್ ಐತಲ್ಲ? ಲೇ ನನಗೆ ಸಿಂಗಿಂಗ್ ಐತಲ್ಲ. ಇರು ಮತ್ತೆ ಕೇಳ್ತೀನಿ. DJ ನಿನಗೆ ಏನ್ ಟ್ಯಾಲೆಂಟ್ ಐತಲ್ಲ? ಸಿಂಗಿಂಗ್ ಹಾಡು. ಸಿಂಗಿಂಗ್ ತಕ್ಷಣ ಹಾಡಂದ್ರೆ ಹೆಂಗ್ ಬರ್ತೈತಲ್ಲ ನನಗೆ, ಬಟ್ ಆಡ್ತೀನಿ. ಹಾಡು ಮತ್ತೆ
ಆಡಿದಾಗ ಮತ್ತೆ ನೀವು ಬೆಚ್ಚಿ ಬೆರಗಾಗಬಾರ್ದು. ಆಗಲ್ಲ. ಓಕೆನಾ? ಹ್ಮ್. ಯಾವುದು ಓಕೆ. ನನಗೆ KGF ಇಂದ ಒಂದು ಲೈನ್ ಅಂದ್ರೆ ಭಾರಿ ಇಷ್ಟ. ಓಕೆನಾ? ಓಕೆಲೆ. ಒಡಲಾಡದಿ ಮುಚ್ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಗಂಡದ ದೀರ ಕಣ ಕಣ ಕಣವದ ಮುರಿಯನು ಕೆಣಕಿ ರೋಷ ಬಿಚ್ಚಿಟ್ಟ ಎಂಟದ ಶೂರ ಕಲಿಕುಳ ಕೆಣಕಿ ಕಡಲಾಳ ಕೆಣಕಿದ ಶೂರ ಈ ಸುಲ್ತಾನ. ಕಲಿಕುಳ ಕೆಣಕಿ ಕಡಲಾಳ ಕೆಣಕಿದ ಶೂರ ಈ ಸುಲ್ತಾನ. ಧೀರ 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 ಈ ಸುಲ್ತಾನ. ಧೀರ 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 ಸುಲ್ತಾನ. ಧೀರ 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 ಈ ಸುಲ್ತಾನ. ಧೀರ 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 ಈ ಸುಲ್ತಾನ. ರೀಲ್ ಮಾಡಲೆ ಇವಾಗ ನಾನು ಹಿಂಗ್ ಬರ್ತಿರ್ತೀನಿ. ನಾನ್ ಬೇಸಿದ್ರೆ ಬೇಸ್ ಕಾಣ್ತೀನಿಲೇ, ಬೇಸಿಲ್ಲ ಅಂದ್ರೆ ಬೇಸ್ ಕಾಣಂಗಿಲ್ಲ. ಯಾವಾಗ ಬೇಸಿರ್ತಿ? ಬೇಸಿದ್ದ ಬೇಸಿರ್ತೀನಿ ನಾನು. ಅದೇ ಯಾವಾಗ ಅಮಾಸ್ ಉಣ್ಬಾಗ ಅಲ್ಲ ಗೊತ್ತಿಲ್ಲ ಅದು. ಒಟ್ನ ಬೇಸಿದ್ದ ಬೇಸಿರ್ತೀನಿ, ಅವ ಬೇಸ್ ಕಾಣಿಸ್ತೀನಿ. ಯಾವಾಗ ಬೇಸಿರಲ್ಲ? ಯಾವ ಬೇಸಿರಂಗಿಲ್ಲ ನೋಡು, ಅವ ಬೇಸಿರಂಗಿಲ್ಲ. ಮೊಬ್ಬ ಮನೆಗೆ ಹೋಗಿ ಮಕ್ಕ. ಫೈನಲ್ ಆಗಿ ಬಳ್ಳಾರಿ ಗುಡ್ಡ ಇಲ್ಲಿಗೆ ಸಮಾಪ್ತಿ. ಹೆಂಗಿತ್ತು? ಸೂಪರ್ ಗಾಡಿ ಮುಗೀತು. ಕಾಡಿಯಲ್ಲಿ ಬಳ್ಳಾರಿ ಗುಡ್ಡ ಹೆಂಗಿತ್ತು? ಬಳ್ಳಾರಿ ಗುಡ್ಡ ಚೆನ್ನಾಗಿತ್ತು ಗಾಯ್ಸ್, ತುಂಬಾ ಚೆನ್ನಾಗಿತ್ತು. ಮೊಳೆ ಹರಿಯಿತು ಗಾಯ್ಸ್. ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾನ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಎದಕ್ ಹಂಗ್ ಮಾಡ್ತಿಲ್ಲ ಓವರ್ ಆಕ್ಟಿಂಗ್? ಸ್ವಲ್ಪ ಬೈ ಬರ್ತ್ ಅನ್ಬೇಕು, ಬೈ ಬಾರ್ನ್ ಅಲ್ಲ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಂಗ್ ಮಾಡ್ದೆ, ಹೆಂಗಿತ್ತು, ಚೆನ್ನಾಗ್ ಮಾಡ್ದ, ಚೆನ್ನಾಗ್ ಮಾಡಿಲ್ಲ, ಕಮೆಂಟ್ ಮಾಡ್ರಿ. ಏನಂತೀಯಪ್ಪ ಬ್ಲಾಗ್ನ ಎಂಡ್ ಮಾಡು? ನಮಸ್ತೆ ಬಳ್ಳಾರಿ, ಸಮಾಪ್ತ ಬಳ್ಳಾರಿ ಅಷ್ಟೇ.